ಅಭಿಮಾನಿಗಳನ್ನೇ ಮರೆತ್ರ ಆರ್ಸಿಬಿ ಫ್ರಾಂಚೈಸಿ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಕಪ್ ಕೈ ಸೇರ್ತಾ ಇದ್ದಂತೆ ಅಭಿಮಾನಿಗಳೇ ಬೇಡವಾದ್ರ ಇವರಿಗೆ. ಅಭಿಮಾನಿಗಳನ್ನೇ ಮರೆತ ಆರ್ಸಿಬಿ ಫ್ರಾಂಚೈಸಿ ಕಪ್ ಸೇರ್ತಾ ಇದ್ದಂತೆ ಕೈ ಸೇರ್ತಾ ಇದ್ದಂತೆ ಅಭಿಮಾನಿಗಳೇ ಬೇಡವಾದ್ರ ಇವರಿಗೆ. ಆರ್ಸಿಬಿಗೆ ಕರ್ನಾಟಕ ಅನ್ನೋದು ಬರೀ ಹೆಸರಿಗೆ ಅಷ್ಟೇನಾ? ಬೆಂಗಳೂರಲ್ಲಿ ಪಂದ್ಯ ಆಡಲು ಒಪ್ಪುತ್ತಿಲ್ವಂತೆ ಆರ್ಸಿಬಿ. ಕಾಲ್ತುಳಿತ ದುರಂತ ಬಳಿಕ ಬೆಂಗಳೂರು ಪಂದ್ಯಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ ಆರ್ಸಿಬಿ. ಸರ್ಕಾರ ಅನುಮತಿ ನೀಡದಿದ್ರೆ ಆರ್ಸಿಬಿ ಮಾತ್ರ ಬರ್ತಿಲ್ಲ. ಬೆಂಗಳೂರು ಬಿಟ್ಟು ಬೇರೆ ಕಡೆ ಪಂದ್ಯಕ್ಕೆ ಆರ್ಸಿಬಿ ಉತ್ಸಾಹವನ್ನ ವ್ಯಕ್ತಪಡಿಸ್ತಾ ಇದೆ. ಹಲವು ಮಾತುಕತೆ ಬಳಿಕವೂ ಕೆಎಸ್ಸಿಎ ಮನವಿಯನ್ನ ತಿರಸ್ಕಾರ ಮಾಡಿರುವಂತದ್ದು. ದಯವಿಟ್ಟು ಬೆಂಗಳೂರಿನಲ್ಲೇ ಪಂದ್ಯಗಳನ್ನ ಆಡಿ ಅಂತ ಕೆಎಸ್ಸಿಎ ಹೇಳ್ತಾ ಇದ್ರೆ ಆರ್ಸಿಬಿಗೆ ಕೆಎಸ್ಸಿಎ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್ ಮನವಿಯನ್ನ ಮಾಡಿದ್ದಾರೆ. ಸರ್ಕಾರದಿಂದ ನಾವು ಷರತ್ತುಬದ್ಧ ಅನುಮತಿಯನ್ನ ಪಡೆದಿದ್ದೇವೆ, ಹೀಗಾಗಿ ಬೆಂಗಳೂರಿನಲ್ಲೇ ಅಲ್ಲಿ ಗೇಮ್ ಅನ್ನ ಆಡಿಸಿ ಅಂತ, ಇಲ್ಲಿ ಆಡಬೇಕೇ ಬೇಡವೇ ಎಂಬುದು ಆರ್ಸಿಬಿ 7 ಪಂದ್ಯ ಇಲ್ಲಿ ಆಡಬೇಕೆಂಬುದು ನಮ್ಮ ಮನವಿ. ಕ್ರಿಕೆಟ್ಗಾಗಿ ನಾವು ಎಲ್ಲವನ್ನ ಕೂಡ ಮಾಡಿದ್ದೇವೆ. ಅಭಿಮಾನಿಗಳಿಗಾಗಿ ಆರ್ಸಿಬಿ ಇಲ್ಲಿ ಬಂದು ಆಡಬೇಕು. ಕೆಎಸ್ಸಿಎ ಮನವಿ ಮಾಡಿದ್ರು ಕೂಡ ಆರ್ಸಿಬಿ ನೋ ರಿಯಾಕ್ಷನ್. ಅಭಿಮಾನಿಗಳನ್ನೇ ಮರೆತು ಫ್ರಾಂಚೈಸಿ ಈ ರೀತಿಯಾಗಿ ಹಿಂದೇಟನ್ನ ಹಾಕ್ತಾ ಇದೆಯಾ? ಕಪ್ಪು ಕೈ ಸೇರ್ತಾ ಇದ್ದಂತೆ ಅಭಿಮಾನಿಗಳೇ ಬೇಡವಾದ್ರ ಇವರಿಗೆ ಅನ್ನುವಂತ ಪ್ರಶ್ನೆಯಲ್ಲಿ ಕಾಣಿಸ್ತಾ ಇದೆ. ಆರ್ಸಿಬಿಗೆ ಕರ್ನಾಟಕ ಅನ್ನೋದು ಬರಿಗೆ ಹೆಸರಿಗೆ ಅಷ್ಟೇನಾ ಇದು? ಬೆಂಗಳೂರಲ್ಲಿ ಪಂದ್ಯ ಆಡಲು ಒಪ್ತಾ ಇಲ್ಲ ಅಂತ ಅಂದ್ರೆ ಇನ್ನೆಲ್ಲ ಆಡ್ತಾರೆ? ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅನ್ನುವಂಥದ್ದನ್ನ ಹೆಸರೇ ಚೇಂಜ್ ಮಾಡ್ಕೊಂಡ್ಬಿಡಿ. ಹಾಗಾದ್ರೆ ಆರ್ಸಿಬಿ ಅನ್ನುವಂಥದ್ದನ್ನ ಯಾಕೆ ಹಿಂದೇಟನ್ನ ಹಾಕ್ತಾ ಇದ್ದೀರಾ ನೀವು? ಬೆಂಗಳೂರಿನಲ್ಲಿ ಎಷ್ಟು ಫ್ಯಾನ್ಸ್ ಅಭಿಮಾನಿಗಳು ಎಷ್ಟಿದ್ದಾರೆ ಅಂತ ಅಂದ್ರೆ ಆರ್ಸಿಬಿ ಗೆದ್ರು ಸೋತ್ರು ಸಹಿತ ಸತತವಾಗಿ ಸಪೋರ್ಟ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದಂಥದ್ದು ನಮ್ಮ ಕರ್ನಾಟಕ. ಆದ್ರೆ ಆ ಒಂದು ಕೆಎಸ್ಸಿಎ ಮನವಿಯನ್ನ ಕೂಡ ನೀವು ತಿರಸ್ಕಾರ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಉತ್ಸಾಹವನ್ನ ತೋರಿಸ್ತಾ ಇದ್ದೀರಾ ಅಂತ ಅಂದ್ರೆ, ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಅಂತ ಯಾಕೆ ಬೇಕು? ಬೆಂಗಳೂರು ಹೆಸರೇ ಹಾಕ್ಬೇಕು ಹಾಗಾದ್ರೆ ನಿಮಗೆ? ಹೆಸರನ್ನ ಚೇಂಜ್ ಮಾಡ್ಕೊಂಡ್ಬಿಡಿ ಅನ್ನುವಂಥದ್ದು ಸಾರ್ವಜನಿಕರು, ಅಭಿಮಾನಿಗಳು ಅಲ್ಲಿ ಕಿಡಿಯನ್ನ ಕಾರ್ತಾ ಇದ್ದಾರೆ. ಯಾಕಂದ್ರೆ ಕೆಎಸ್ಸಿಎ ಮನವಿಯನ್ನ ಮಾಡಿದೆ, ಬೆಂಗಳೂರಿನಲ್ಲೇ ಆಡಿ, ನಾವು ಸರ್ಕಾರದಿಂದ ಇದಕ್ಕೆ ಪರ್ಮಿಷನ್ ಸಹಿತ ತೆಗೆದುಕೊಂಡಿದ್ದೀವಿ, ಅಲ್ಲೇ ಬೆಂಗಳೂರಿನಲ್ಲೇ ಆಡಿ ಅಂತ ಅಂದ್ರೂ ಕೂಡ ಆ ಒಂದು ಮನವಿಯನ್ನ ತಿರಸ್ಕಾರ ಮಾಡ್ತಾ ಇದೆ ಫ್ರಾಂಚೈಸಿ ಅಂತ ಅಂದ್ರೆ, ಅಭಿಮಾನಿಗಳು ಕರ್ನಾಟಕದಲ್ಲಿದ್ದಂಥ ಅಭಿಮಾನಿಗಳು ಇನ್ನೆಲ್ಲರೂ ಇದ್ದಾರೆ ನಿಮಗೆ ಆರ್ಸಿಬಿಗೆ. ಎಲ್ಲರೂ ಕೂಡ ಯಾವ ರೀತಿ ನೀವು ಸೋಲ್ತ್ರು ಗೆದ್ರು ಕೂಡ, ಸತತವಾಗಿ ಸೋತ್ರು ಕೂಡ ನಿಮ್ಮನ್ನ ಅಲ್ಲಿ ಸಪೋರ್ಟ್ ಮಾಡ್ತಾ ಬಂದಂಥದ್ದು, ಹುರಿದುಂಬಿಸಿ ಬಂದಂತಹದ್ದು ಕರ್ನಾಟಕ ಅಷ್ಟೊಂದು ಸಪೋರ್ಟ್ ಅನ್ನ ಮಾಡಿದೆ ನಿಮಗೆ. ಇಲ್ಲಿ ಹಿಂದೇಟನ್ನ ಹಾಕ್ತಾ ಇದ್ದೀರಾ ಅಂತ ಅಂದ್ರೆ ಬೆಂಗಳೂರು ಅನ್ನುವಂಥ ಹೆಸರನ್ನ ತೆಗೆದು ಹಾಕ್ಬಿಡಿ ಅನ್ನುವಂಥದ್ದು ಸಾರ್ವಜನಿಕರು ಕಿಡಿಯನ್ನ ಕಾರ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಈ ಆರ್ಸಿಬಿ ಫ್ರಾಂಚೈಸಿ ಯಾಕೆ ಬೆಂಗಳೂರಲ್ಲಿ ಗೇಮ್ ಸ್ಪೋರ್ಟ್ಸ್ ಅನ್ನ ಆಡೋದಕ್ಕೆ ಹಿಂದೇಟನ್ನ ಹಾಕ್ತಾ ಇದೆ ಅಂತ ಅಂದ್ರೆ, ಇದು ಒಂದು ರೀತಿಯಾಗಿ ಅಭಿಮಾನಿಗಳಿಗೆ ಅಂದ್ರೆ ಅಲ್ಲಿ ಅವಮಾನ ಮಾಡಿದಂತ ರೀತಿ ಅಲ್ವಾ? ಖಂಡಿತ ವನಿತಾ, ಯಾಕಂದ್ರೆ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಏನೋ ವೆಂಕಟೇಶ್ ಪ್ರಸಾದ್ ಅವರು ಆರ್ಸಿಬಿಗೆ ಮನವಿಯನ್ನ ಮಾಡಿದ್ರು. ಯಾಕಂದ್ರೆ ಆರ್ಸಿಬಿ ಪಂದ್ಯಗಳನ್ನ ಬೆಂಗಳೂರು ಬಿಟ್ಟು ಬೇರೆಲ್ಲೂ ಸಹ ಆಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರು ಮನವಿಯನ್ನ ಮಾಡಿದ್ರು. ಮತ್ತೆ ಸರ್ಕಾರನೂ ಸಹ ತಾತ್ಕಾಲಿಕವಾಗಿ ಅವರಿಗೆ ಒಂದು ಕೆಎಸ್ಸಿಗೆ ಆಡಲು ಅನುಮತಿಯನ್ನ ಕೊಟ್ಟಿತ್ತು. ಮತ್ತೆ ಅದರ ಜೊತೆಗೆ ಕೆಎಸ್ಸಿಗೆ ಸಹ ಈಗ ಹೊಸದಾಗಿ ಆ ಗೇಟ್ ಗಳನ್ನ ನವೀಕರಣ ಮಾಡಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿರುವಂತ, ಅಂದ್ರೆ ಏರ್ಪೋರ್ಟ್ ಅಲ್ಲಿ ಯಾವ ರೀತಿ ಗೇಟ್ ಗಳು ಇರುತ್ತೆ ಅದೇ ರೀತಿಯ ಗೇಟ್ ಗಳನ್ನ ಅಲ್ಲಿ ರೆಡಿ ಮಾಡ್ತಾ ಇರುವಂತದ್ದು. ಎಲ್ಲ ಟಿಕೆಟ್ ಗಳನ್ನ ಸಹ ಧ್ವಂಸ ಮಾಡಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಏನು ಆ ಗೇಟ್ ಗಳಿಂದನೇ ದುರಂತ ಆಗಿರುವಂತದ್ದು ಗೊತ್ತಾಗಿರುವಂತದ್ದು. ಸೊ ಅದು ಹಳೆ ಕಾಲದ ಗೇಟ್ ಗಳಾಗಿತ್ತು, ಮತ್ತೆ ಅದು ಏನಂತ ಮ್ಯಾನ್ಯುವಲಿ ಹ್ಯಾಂಡಲ್ ಮಾಡೋ ತರ ಇತ್ತು. ಆದ್ರೆ ಇದೀಗ ಡಿಜಿಟಲ್ ಗೇಟ್ ಗಳನ್ನ ಸಹ ನಿರ್ಮಾಣ ಮಾಡ್ತಾ ಇರುವಂತದ್ದು. ಸೊ ಈ ರೀತಿ ಮತ್ತೆ AI ಕ್ಯಾಮ್ರಾಗಳನ್ನ ಫಿಕ್ಸ್ ಮಾಡ್ತಾ ಇರುವಂತದ್ದು. ಮತ್ತೆ ಪ್ರತ್ಯೇಕವಾಗಿ ಕೆಎಸ್ಸಿಎ ಕಡೆಯಿಂದನೇ ಏನೋ ಪೊಲೀಸರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ ಆ ರೀತಿ ಪ್ರತ್ಯೇಕ ಕೆಎಸ್ಸಿಎ ಕಡೆಯಿಂದನೇ ಕ್ರೌಡ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಒಂದು ಸೆಕ್ಯೂರಿಟಿ ಸಿಬ್ಬಂದಿಗಳನ್ನು ಸಹ ಅದಕ್ಕೆ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಆದ್ರೆ ಆರ್ಸಿಬಿ ಇನ್ನೂ ಸಹ ಯಾವುದೇ ರೀತಿಯಂತ ಒಂದು ನಿರ್ಧಾರ ತಿಳಿಸ್ತಾ ಇಲ್ಲ. ಯಾಕಂದ್ರೆ ಅವರು ಈಗಾಗಲೇ ಹೇಳ್ಕೊಂಡಿರುವಂತೆ ಏನೋ ರಾಯಪುರ ಇರ್ಬೋದು ಅಥವಾ ನಾವು ನವಿ ಮುಂಬೈನಲ್ಲಿ ಮ್ಯಾಚ್ಗಳನ್ನ ಆರ್ಸಿಬಿ ಮಾತುಗಳನ್ನ ಕೇಳಿ ಬರ್ತಾರೆ. ಆದ್ರೆ ಇನ್ನು ಅದು ಅಫಿಷಿಯಲ್ ಆಗಿ ಹೇಳಿಲ್ಲ ಅವರು. ಆದ್ರೆ ಅವರು ಬಂದು ಆಡಿಲ್ಲ ಅಂದ್ರೆ ಬೇರೆ ತಂಡಗಳು ಬಂದು ಆಡಕ್ಕೆ ಬೆಂಗಳೂರಿನಲ್ಲಿ ಆಸಕ್ತಿ ತೋರಿಸ್ತಾ ಇರುವಂತದ್ದು. ಕೋಲ್ಕತ್ತಾ ಇರ್ಬೋದು ಮತ್ತೆ ರಾಜಸ್ಥಾನ ರಾಯಲ್ಸ್ ತೋರಿಸ್ತಾ ಇದೆ. ಆದ್ರೆ ಏನು ಆರ್ಸಿಬಿ ಮ್ಯಾಚ್ಗಳು ಇಲ್ಲಿ ಬೆಂಗಳೂರಲ್ಲಿ ಆಗಿಲ್ಲ ಅಂದ್ರೆ ನಿಜಕ್ಕೂ ಒಂದ್ ರೀತಿ ಎಲ್ಲರಿಗೂ ಸಹ ಕೆಟ್ಟ ಹೆಸರು, ಅಭಿಮಾನಿಗಳಿಗೂ ಸಹ ಒಂದು ನಿರಾಸೆ ಆಗುತ್ತೆ. ಸರ್ಕಾರ ಇಷ್ಟೆಲ್ಲ ಪ್ರಯತ್ನ ಪಟ್ಟರು ಆಡಿಲ್ಲ ಅಂದ್ರೆ ಅಭಿಮಾನಿಗಳು ಸಹ ಸರ್ಕಾರದ ವಿರುದ್ಧ ರೊಟ್ಟಿ ಹೇಳ್ತಾರೆ, ಕೆಎಸ್ಸಿಎ ವಿರುದ್ಧ ರೊಟ್ಟಿ ಹೇಳ್ತಾರೆ. ಮತ್ತೆ 18 ವರ್ಷಗಳಿಂದಲೂ ಸಹ ಆರ್ಸಿಬಿ ಅಂತ ಏನವರು ಅಭಿಮಾನವನ್ನು ತೋರಿಸ್ಕೊಂಡು ಬಂದಿದ್ದಾರೆ.
RCB ಗಳ ಅಭಿಮಾನಕ್ಕೆ ಒಂದು RCB ಮ್ಯಾನೇಜ್ಮೆಂಟ್ ಅವರು ಇರ್ಬೋದು, ಫ್ರಾಂಚೈಸಿ ಇರ್ಬೋದು, ಏನಾದ್ರು ಒಂದು ಬೆಲೆ ಕೊಟ್ಟು ಇಲ್ಲೇ ನಾವು ಆಡ್ತೀವಿ ಅಂತ ಏನಾದ್ರು ಘೋಷಣೆ ಮಾಡ್ತಾರೆ. ಯಾಕಂದ್ರೆ ಡಿಫೆಂಡಿಂಗ್ ಚಾಂಪಿಯನ್ಸ್ ಆಗಿರೋದ್ರಿಂದ ಅವರು ಉದ್ಘಾಟನಾ ಪಂದ್ಯವನ್ನು ಇಲ್ಲೇ ಆಡ್ಬೇಕು ಅಂತ ಬೆಂಗಳೂರು ಯಾರು ಕಳೆದ ಬಾರಿ ಆಕ್ಷನ್ ಆಗಿರ್ತಾರೆ, ಟ್ರೋಫಿ ಎತ್ಕೊಂಡಿರ್ತಾರೆ, ಅವರ ಒಂದು ತವರೂರಲ್ಲೇ ಉದ್ಘಾಟನಾ ಪಂದ್ಯ ಆಡ್ಬೇಕಾಗಿರುವಂತದ್ದು ಅದು IPL ರೂಲ್ಸ್ ಆಗಿರುವಂತದ್ದು ವನಿತಾ. ಸೊ ಹಾಗಾಗಿ RCB ಏನ್ ನಿರ್ಧಾರ ಕೈಗೊಳ್ಳುತ್ತೆ ಅನ್ನೋದನ್ನ ಸದ್ಯಕ್ಕೆ ಇರುವಂತದ್ದು ಕ್ರಿಟಿಕಲ್. ಆದ್ರೆ ಕೆಲವೊಂದು ಕಂಡೀಷನ್ಸ್ ಹಾಕಿ RCB ಸಹ ಇಲ್ಲೇ ಮ್ಯಾಚ್ ಗಳು ಆಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದ್ರೆ ಅದನ್ನೂ ಸಹ ಒಂದು ಮಾತುಕತೆ ಹಂತದಲ್ಲಿ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಯಾಕಂದ್ರೆ ಮಾರ್ಚ್ 26ರಿಂದ ಏನೋ ಪಂದ್ಯಗಳು ಸ್ಟಾರ್ಟ್ ಆಗುತ್ತೆ, IPL ಪಂದ್ಯಗಳು. ಹಾಗಾಗಿ RCB ಏನು ತನ್ನ ನಿರ್ಧಾರ ಇದೆ ಅದಷ್ಟು ಬೇಗ ತಿಳಿಸಿದ್ರೆ ಅಭಿಮಾನಿಗಳು ಸಹ ಖುಷಿ ಆಗುತ್ತೆ, ಮತ್ತೆ KSP ಸಹ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಳ್ಳೋಕೆ ಸಹಕಾರಿಯಾಗುತ್ತೆ. ಈಗ ಏನೋ ಇರುವಂತದ್ದು RCB ತನ್ನ ಒಂದು ನಿರ್ಧಾರ ತಿಳಿಸಬೇಕಾಗಿರುವಂತದ್ದು ವನಿತಾ. ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.